ಸುಕೃತ ಜ್ಯೋತಿಷ್ಯ ಕೇಂದ್ರ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಶುಭ ಹಾರೈಕೆಗಳು. ಇಂದಿನ ದಿನಾಂಕ 2026ನೇ ಇಸ್ವಿ ಫೆಬ್ರವರಿ ತಿಂಗಳ 24. ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲಪಕ್ಷ ಮಂಗಳವಾರ ಆಗುತ್ತೆ. ಬೆಳಗ್ಗೆ 7:35 ಸಪ್ತಮಿ ಇದೆ. ಉಪರಿ ಅಷ್ಟಮಿ ಬರುತ್ತೆ. ಇಲ್ಲಿ ತಿಥಿ ಉಪರಿ ಬಂದ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಲೇಬಾರದು. ಯಾವ ಕೆಲಸ ಆರಂಭ ಮಾಡಿದ್ರು ಕೂಡ ಅದರಲ್ಲಿ ಹಿನ್ನಡೆ ಲಭಿಸೋದು ಖಚಿತ. ಆದ್ದರಿಂದ ಮಿಕ್ಕ ಯಾವುದೇ ಒಂದು ವಿಚಾರವನ್ನು ಹೇಳಕ್ಕೆ ಹೋಗೋದೇ ಇಲ್ಲ. ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಸೂರ್ಯೋದಯವನ್ನು ಆಧರಿಸಿ ಮಧ್ಯಾಹ್ನ 3:34 5:03 ಇದೆ. ಆನಂತರ 9:40 11:09 ಬೆಳಗ್ಗೆ ಯಮಗಂಡ ಕಾಲ ಇದೆ. ಪ್ರತಿನಿತ್ಯ ಹೇಳ್ತೀನಿ, ಈ ಯಮಗಂಡ ಕಾಲ ಇರುವ ವೇಳೆ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು. ಹಾಗೆ ಈ ಹೊಸ ವಾಹನವನ್ನು ಕೊಡಬಾರ್ದು. ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು. ಇಷ್ಟು ಮುಖ್ಯವಾದಂತಹ ವಿಚಾರಗಳಾಗಿವೆ. ಮೇಷರಾಶಿಯಲ್ಲಿ ಜನಿಸಿರೋರು ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ. ಸಮಯವನ್ನು ಹಾಳು ಮಾಡಲ್ಲ. ಈ ಕಾರಣದಿಂದ ತಮ್ಮ ಕೆಲಸ ಕಾರ್ಯಗಳು ಅಥವಾ ತಮ್ಮ ಜವಾಬ್ದಾರಿ ಪೂರೈಸಿದ ನಂತರ ಸಹ ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸಿಕೊಂಡು ಸದಾಕಾಲ ಚುರುಕುತನದಿಂದ ಈ ದಿನ ಸಕ್ರಿಯರಾಗಿರ್ತಾರೆ. ಕೆಲಸ ಕಾರ್ಯಗಳಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾರೆ. ಆಗಲೇ ಹೇಳಿದಾಗೆ ಹಾಗೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ. ಇವರ ನಿರೀಕ್ಷೆಯಂತೆ ಇವರಿಗೆ ಅವಶ್ಯಕತೆ ಇದ್ದಷ್ಟು ಹಣ ಇವರ ಕೈ ಸೇರುತ್ತೆ. ಒಂದು ವೇಳೆ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಇವಾಗ ಸ್ವಂತ ವ್ಯಾಪಾರ ವ್ಯವಹಾರ ಅವರೇನೂ ಮಾಡೋಕ್ಕಾಗಲ್ಲ, ಅಂಥವ್ರಿಗೆ ಆತ್ಮೀಯರಿಂದ ಅಥವಾ ಕುಟುಂಬದ ಸದಸ್ಯರಿಂದ ಸಹಾಯ ಇದೆ. ಒಟ್ಟಾರೆ ಹಣದ ತೊಂದರೆ ಇರಲ್ಲ. ಇನ್ನು ಈ ಉದ್ಯೋಗಸ್ಥರಿಗೆ ಏನಾಗುತ್ತೆ, ಬಹುದಿನದಿಂದ ನಿರೀಕ್ಷಿಸುತ್ತಿದ್ದ ಉನ್ನತ ಅಧಿಕಾರ ಪ್ರಾಪ್ತಿಯಾಗುತ್ತೆ. ಅಂದರೆ ಬಡ್ತಿ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಿದೆ. ಹಾಗೆ ನಿಮ್ಮಿಂದ ನಿಮ್ಮ ಸೋದರ ಅಥವಾ ಸೋದರಿಗೆ ಸಾಕಷ್ಟು ಸಹಾಯವಾಗುತ್ತೆ. ಈ ಕಾರಣದಿಂದ ಕುಟುಂಬದ ನೆಮ್ಮದಿಗೆ ನೀವು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣರಾಗ್ತೀರಿ. ನಿಮಗೆ ಸಿಟ್ಟು ಸ್ವಲ್ಪ ಜಾಸ್ತಿ, ಆತುರದಿಂದ ತೀರ್ಮಾನ ತಗೋತೀರಿ. ಆದರೂ ಕೂಡ ಈ ದಿನ ತಾಳ್ಮೆಯಿಂದ ಸಹನೆಯಿಂದ ಎದುರಾಗುವ ವಿಚಾರಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಹಿಡಿಯೋದಕ್ಕೆ ಸಹಾಯವನ್ನು ಮಾಡ್ತೀರಿ. ತಾಳ್ಮೆ ಹೆಚ್ಚು, ಆದರೂ ಕೂಡ ಕೋಪ ಬರಲ್ಲ. ಕೋಪ ಬಂದರೆ ಮಾತ್ರ ತುಂಬ ಉಗ್ರವಾಗಿ ವರ್ತಿಸ್ತೀರಿ. ಬೇರೆಯವರು ನಿಮ್ಮ ಬಗ್ಗೆ ಅನಾವಶ್ಯಕವಾಗಿ ಭಯಪಡುವಂತಹ ಒಂದು ಸ್ಥಿತಿ ಸಹ ನಿರ್ಮಾಣವಾಗುವಂತಹ ಸಾಧ್ಯತೆ ಇದೆ. ನಿಮಗೆ ಉಷ್ಣವಾಯುವಿನ ದೋಷ ಇರುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ವೃಷಭ ರಾಶಿಯವರು ತಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲ್ಲ. ಏನು ಮಾಡ್ತಾರೆ, ಇವರು ತಮ್ಮ ಜೊತೆಲಿರುವ ಜನರ ಒಂದು ಸಂತೋಷ ಮತ್ತು ಈ ನೆಮ್ಮದಿಯ ಜೀವನಕ್ಕೆ ಕಾರಣರಾಗ್ತಾರೆ. ಇವರಿಗೂ ಸಹ ಅದರಲ್ಲೇ ಒಂದು ರೀತಿ ನೆಮ್ಮದಿ ಸಿಗುತ್ತೆ. ಒಟ್ಟಾರೆ ಇವರು ಎಲ್ಲರೊಂದಿಗೆ ಇವತ್ತು ಪ್ರೀತಿ ವಿಶ್ವಾಸದಿಂದ ಬಾಳ್ತಾರೆ. ಇನ್ನು ನಿಮ್ಮ ಸೋದರರಿಗೆ ಅನಾರೋಗ್ಯದ ತೊಂದರೆ ಇದ್ದರೆ ನಿಮ್ಮಿಂದ ಅದಕ್ಕೆ ಸೂಕ್ತ ಪರಿಹಾರ ದೊರೆಯುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದ ಯಶಸ್ಸು ಸಿಗುತ್ತೆ. ಒಂದು ರೀತಿ ನೀವು ಇವತ್ತು ಅದೃಷ್ಟಶಾಲಿಗಳು. ನಿಮ್ಮ ಧಾರ್ಮಿಕ ಗುರುಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡಿತೀರಿ. ಶಿಕ್ಷಕ ವೃತ್ತಿಯಲ್ಲಿ ಇರುವವರು ವಿಶೇಷವಾದಂತಹ ಗೌರವಕ್ಕೆ ಪಾತ್ರರಾಗ್ತಾರೆ. ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೂ ಕೂಡ ಆರಂಭದಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಎದುರಾಗುತ್ತೆ. ಇದನ್ನು ಎದುರಿಸಲೇಬೇಕಾಗತ್ತೆ. ನಿಮಗೆ ಬುದ್ಧಿವಂತಿಕೆ ಕಮ್ಮಿ ಇದ್ದರೂ ಕೂಡ ಆತ್ಮಸ್ಥೈರ್ಯ ಮತ್ತು ಧೈರ್ಯ ತುಂಬ ಜಾಸ್ತಿ ಇರುತ್ತೆ. ಆದ್ದರಿಂದ ಸೋಲುವ ಮಾತು ತುಂಬ ಕಮ್ಮಿ. ಹಾಗೆಯೇ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಮಂಗಳ ಕಾರ್ಯ ಅಥವಾ ಧಾರ್ಮಿಕ ಕ್ರಿಯಾವಿಧಿಗಳನ್ನು ಸಹ
ನೆರವೇರಿಸ್ತೀರಿ. ಕ್ರಮೇಣವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ವಿಶೇಷವಾದಂತಹ ಕೀರ್ತಿ ಪ್ರತಿಷ್ಠೆ ದೊರೆಯುತ್ತೆ. ಇನ್ನು ಯುವಕರಿಗೆ ಒಳ್ಳೆಯ ಕಡೆ ಉದ್ಯೋಗ ದೊರೆಯುವ ಸಾಧ್ಯತೆಗಳಿವೆ. ಸಾಧ್ಯವಾದಷ್ಟು ಅವರು ದೊರೆಯುವ ಅವಕಾಶಗಳನ್ನು ಸರಿಯಾದ ಹಾದಿಯಲ್ಲಿ ಬಳಸ್ಕೋಬೇಕು. ಅದು ಮುಖ್ಯವಾದಂತಹ ವಿಚಾರ. ಆನಂತರ ಇವರ ಮನಸ್ಸಿಗೆ ಇಷ್ಟ ಇಲ್ಲದೆ ಹೋದರೂ, ಇವರು ವಿರೋಧ ಮಾಡಿದರೂ ಕೂಡ ಕುಟುಂಬ ವರ್ಗದಲ್ಲಿ ಮತ್ತು ಈ ಉದ್ಯೋಗದಲ್ಲಿ ಇವರಿಗೆ ವಿಶೇಷವಾದಂತಹ ಸ್ಥಾನಮಾನ ಸಿಗುತ್ತೆ. ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಮಿಥುನ ರಾಶಿಯಲ್ಲಿ ಜನಿಸಿರೋರು ನಿಮ್ಮ ತಂದೆಯವರ ಜೀವನದಲ್ಲಿ ಕೆಲವೊಂದು ಈ ಅಡ್ಡಿ ಆತಂಕಗಳು ಎದುರಾಗುತ್ತೆ. ಬೇಸರದ ಸನ್ನಿವೇಶಗಳು ಉಂಟಾಗುತ್ತೆ. ಒಟ್ಟಾರೆ ನಿಮ್ಮ ತಂದೆಯವರಿಗೆ ಅಥವಾ ಕುಟುಂಬದ ಹಿರಿಯ ಪುರುಷ ಸದಸ್ಯರಿಗೆ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಇನ್ನು ನಿಮ್ಮ ಯೋಚನೆಗಳು ತುಂಬ ಜಾಸ್ತಿನೇ ಇರುತ್ತೆ. ಆದರೆ ಅದ್ಯಾವುದೂ ಸುಲಭವಾಗಿ ಕಾರ್ಯರೂಪಕ್ಕೆ ಬರಲ್ಲ. ನಿಮ್ಮ ಎಣಿಸಿಕೆಯಿಂದ ಯಾವುದೇ ಕೆಲಸ ಕಾರ್ಯ ನಡೆಯಲ್ಲ. ಈ ಕಾರಣದಿಂದ ಅನಿವಾರ್ಯವಾಗಿ ಹೆಚ್ಚಿನ ಆಸಕ್ತಿಯನ್ನು ತೋರಬೇಕು. ಗೆಲ್ಲುವವರೆಗೂ ತಮ್ಮ ಪ್ರಯತ್ನವನ್ನು ಬಿಡಬಾರ್ದು. ಇದೇ ಎಚ್ಚರಿಕೆಯಲ್ಲಿ. ಆಗ ಮಾತ್ರ ನಿಮಗೆ ಒಂದು ತೊಂದರೆಯಾಗುವಂತಹ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಅದು ಮುಖ್ಯ. ಇನ್ನು ಧಾರ್ಮಿಕ ಗುರುಗಳನ್ನು ನೀವು ಸಹ ಭೇಟಿ ಮಾಡ್ತೀರಿ. ನಿಮ್ಮ ಮನಸ್ಸಿನಲ್ಲಿರುವ ವಿಚಾರವನ್ನು ಪ್ರತಿಯೊಬ್ಬರಿಗೂ ಹೇಳ್ಕೊತೀರಿ. ಯಾವುದೇ ನಿರ್ವಂಚನೆ ಇರಲ್ಲ. ಯಾವುದೇ ರೀತಿ ಯಾವುದೋ ಒಂದು ವಿಚಾರ ನಮ್ಮ ಮುಚ್ಚಿಡೋದು, ಮಿಕ್ಕಿದ್ದೆ ಹೇಳೋದು ಈ ಥರ ಇರಲ್ಲ. ಆದರೂ ಕೂಡ ಬೇರೆಯವರು ನಿಮ್ಮ ಮೇಲೆ ಸುಲಭವಾಗಿ ನಂಬಿಕೆಯನ್ನು ಇಡಲ್ಲ. ದೇವರಲ್ಲಿ ನಂಬಿಕೆ ಭಕ್ತಿ ಇರುತ್ತೆ. ಆದರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳ ಜವಾಬ್ದಾರಿಯನ್ನು ದೇವರಿಗೆ ವಹಿಸಲ್ಲ. ನೀವು ಕಷ್ಟಪಟ್ಟು ದುಡಿದು ಅದರ ಪ್ರತಿಫಲವನ್ನು ಕೇಳುವಂತಹ ವ್ಯಕ್ತಿತ್ವವನ್ನು ರೂಪಿಸ್ಕೊತೀರಿ. ನಿಮ್ಮ ಮನಸ್ಸು ತುಂಬ ಮೃದುವಾಗಿರುತ್ತೆ. ನಿಮ್ಮನ್ನು ನೋಡೋಕ್ಕೆ ತುಂಬ ಕಠಿಣವಾಗಿ ಕಂಡರೂ ಕೂಡ ಏನಪ್ಪ ಆಗುತ್ತೆ, ನಿಮ್ಮ ಮನಸ್ಸಿನ ಒಂದು ಆಂತರ್ಯದಲ್ಲಿ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ಆದ್ದರಿಂದ ಎಲ್ಲರ ಒಂದು ನಂಬಿಕೆಗೆ ಪಾತ್ರರಾಗ್ತೀರಿ. ಕ್ರಮೇಣವಾಗಿ ಸೋದರ ಅಥವಾ ಸೋದರಿಗೆ ವಿವಾಹ ನಿಶ್ಚಯವಾಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಕಟಕ ರಾಶಿಯಲ್ಲಿ ಜನಿಸಿರೋರಿಗೆ ಈ ಕಣ್ಣಿನ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಅವರ ಆರೋಗ್ಯದಲ್ಲಿ ಸಣ್ಣ ಪ್ರಮಾಣದ ಏರಿಳಿತ ಕಂಡರೂ ಕೂಡ ಸ್ವಲ್ಪ ಹೆಚ್ಚಿನ ಗಮನವನ್ನು ನೀಡೋದು ಒಳ್ಳೆಯದು. ಇನ್ನು ನಿಮ್ಮ ತಂದೆಯವರ ಉದ್ಯೋಗದಲ್ಲಿ ಅನಿರೀಕ್ಷಿತ ಘಟನೆಯೊಂದು ನಡೆಯುತ್ತೆ. ಈ ಕಾರಣದಿಂದ ಅನಿವಾರ್ಯವಾಗಿ ಅವರು ಈ ಉದ್ಯೋಗವನ್ನು ಬದಲಾಯಿಸುವಂತಹ ಸಾಧ್ಯತೆ ಇದೆ. ನಿಮಗೆ ಈ ಮೂತ್ರದ ಸೋಂಕು ಉಂಟಾಗುವ ಸಾಧ್ಯತೆ ಇದೆ. ನಿಮ್ಮ ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ತೋರಿ. ಕಾರಣ ಏನಪ್ಪ ಅಂದರೆ ಅವರ ಮನಸ್ಸಿನ ಒಂದು ಈ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನೀವು ವಿಫಲರಾಗ್ತೀರಿ. ಅವರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಅದು. ಆದರೆ ದಂಪತಿಗಳಲ್ಲಿ ಉತ್ತಮ ಅನುಬಂಧ, ಪರಸ್ಪರ ಹೊಂದಾಣಿಕೆ ಇರುತ್ತೆ. ಈ ಕಾರಣದಿಂದ ಶಾಂತಿ, ನೆಮ್ಮದಿಯ ಜೀವನ ಇರುತ್ತೆ. ಇನ್ನು ನಿಮಗೆ ಸಹಾಯ ಮಾಡೋದಕ್ಕೆ ನಿಮ್ಮ ಆತ್ಮೀಯರು ಸದಾಕಾಲ ಸಿದ್ಧರಾಗಿರ್ತಾರೆ. ಆದ್ದರಿಂದ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಅಥವಾ ಸಮಸ್ಯೆಗಳು ಎದುರಾದರೂ ಕೂಡ ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಬಲ್ಲ. ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಹಿಡ್ಕೊತೀರಿ. ಒಟ್ಟಾರೆ ಗೆಲುವು ಸಾಧಿಸಲೇಬೇಕು ಅನ್ನೋ ಒಂದು ಭಾವನೆ ಇರುತ್ತೆ. ಅದು ಸಾಧ್ಯನೂ ಆಗುತ್ತೆ. ಹಠದ ಗುಣ ಇರುತ್ತೆ. ಒಮ್ಮೆ ತೀರ್ಮಾನ ಮಾಡಿದ್ರೆ ಯಾವುದಾದ್ರು ಒಂದು ವಿಚಾರದಲ್ಲಿ ಬಡಬೆಟ್ಟಿಗೆ ಅದನ್ನು ಬದಲಾಯಿಸಲ್ಲ. ನಿಮ್ಮ ದಾರಿಗೆ ಬೇರೆಯವ್ರನ್ನ ಕರ್ಕೊಂಬರೋದಕ್ಕೆ ಪ್ರಯತ್ನ ಪಡ್ತೀರಿ. ಇನ್ನು ನೋಡೋದಕ್ಕೆ ತುಂಬ ಸಾಧು ಥರ ಕಾಣಿಸ್ತೀರಿ. ಆದರೆ ನಿಮ್ಮ ಮನಸ್ಸಿನಲ್ಲಿ ಮಾತ್ರ ಅತೀವ ಕೋಪದ ಒಂದು ಗುಣವಿರುತ್ತೆ. ರಕ್ತಕ್ಕೆ ಸಂಬಂಧಪಟ್ಟಂತಹ ದೋಷ ಉಂಟಾಗಬಹುದು. ಎಚ್ಚರಿಕೆ ಇರಲಿ.
ಇನ್ನು ಹೆಣ್ಣು ಮಕ್ಕಳಿಗೆ ಈ ಅವರಿಗೆ ಇಷ್ಟವಾದ ವ್ಯಕ್ತಿಯ ಜೊತೆ ವಿವಾಹವಾಗುವಂತಹ ಸಾಧ್ಯತೆಗಳಿವೆ. ಸಿಂಹ ರಾಶಿಯಲ್ಲಿ ಜನಿಸಿರೋರ ಒಂದು ಮನಸ್ಸಿನ ಮೇಲೆ ಹತೋಟಿ ಕಡಿಮೆ ಆಗುತ್ತೆ. ಈ ಕಾರಣದಿಂದ ಮುಖ್ಯವಾಗಿ ದಂಪತಿಗಳ ನಡುವೆ ಉತ್ತಮ ಅನುಬಂಧ ಇರಲ್ಲ. ಅನಾವಶ್ಯಕ ವಿಚಾರಗಳಿಗೆ ವಾದ ವಿವಾದಗಳು, ಮನಸ್ತಾಪಗಳು ಇದ್ದೇ ಇರುತ್ತೆ ಇಲ್ಲಿ. ಇನ್ನು ಉದ್ಯೋಗ ನಿಮಿತ್ತ ವಿದೇಶಕ್ಕೆ ತೆರಳುವಂತಹ ಅವಕಾಶವೊಂದು ಸಿಗುತ್ತೆ. ನಿಮಗೆ ಮನಸ್ಸಿದ್ದಲ್ಲಿ ಅದನ್ನು ಬಳಸ್ಕೊಬೋದು, ಒಳ್ಳೆಯದು. ವಿದ್ಯಾರ್ಥಿಗಳು ಸಹ ವಿದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡುವಂತಹ ಒಂದು ಯೋಜನೆಗೆ ಬದ್ಧರಾಗಿರ್ತಾರೆ. ಇನ್ನು ನಿಮ್ಮ ಬಾಳ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರು ಕಂಡುಬರುತ್ತೆ. ಅದರ ಬಗ್ಗೆ ಗಮನವನ್ನು ಕೊಡೋದು ತುಂಬ ಒಳ್ಳೆಯದು. ಆಹಾರದ ಬಗ್ಗೆ ಅಷ್ಟೇನು ಒಂದು ಕೇರ್ ತೊಗೊಂಬಲ್ಲ. ಎಲ್ಲರೂ ತಿನ್ನೋದು, ರಿಲೇಟಿವ್ ಮನೆಗೆ ತಿನ್ನೋದು, ಹೋಟೆಲ್ ತಿನ್ನೋದು, ಒಟ್ಟಾರೆ ಸರಿಯಾದ ಆಹಾರ ಕ್ರಮ ಇಲ್ಲದೇ ಇರೋ ಕಾರಣ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಉಂಟಾಗಿ ಆಗುತ್ತೆ. ಎಚ್ಚರಿಕೆ ಇರಲಿ. ಇನ್ನು ನಿಮ್ಮ ಮನಸ್ಸು ಒಳ್ಳೆಯದು, ನಿಮ್ಮ ಕಾರ್ಯಯೋಜನೆ ಒಳ್ಳೆಯದು, ಆದರೆ ಅದು ಎಲ್ಲರಿಗೂ ಅರ್ಥವಾಗುವಂತೆ ಹೇಳೋದಕ್ಕೆ ನೀವು ವಿಫಲರಾಗ್ತೀರಿ. ಇದು ಆದರೆ ಸೋದರರು ಮತ್ತು ಸೋದರಿಯರು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಟಿರ್ತಾರೆ. ಆದ್ದರಿಂದ ಕುಟುಂಬದಲ್ಲಿ ಸ್ವಲ್ಪ ಶಾಂತಿ ನೆಮ್ಮದಿ ಇರುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ನಿರೀಕ್ಷಿಸಿದ ಲಾಭವನ್ನು ಗಳಿಸ್ತೀರಿ. ಇನ್ನು ಮಹಿಳೆಯರ ಅಥವಾ ಸ್ತ್ರೀಯರ ಬಗ್ಗೆ ಮಾತಾಡಬೇಕು ಅಂದರೆ ವಿವಾಹ ನಿಶ್ಚಯವಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ಪತಿ ಪಶ್ಚಿಮ ದಿಕ್ಕಿನಿಂದ ಬರಬಹುದು. ಸ್ವಲ್ಪ ಉಷ್ಣ ಮತ್ತು ಹುಳಿ ಕಾರಕ ಆಹಾರ ಪದಾರ್ಥಗಳಿಂದ ದೂರ ಇರೋದು ತುಂಬ ಒಳ್ಳೆಯದು. ಕನ್ಯಾ ರಾಶಿಯಲ್ಲಿ ಜನಿಸಿರೋರು ತಮ್ಮ ಪ್ರತಿಷ್ಠೆಗೆ, ಗೌರವಕ್ಕೆ ಕುಂದು ಬರುವಂತಹ ಕೆಲಸ ಕಾರ್ಯಗಳನ್ನು ಮಾಡಲ್ಲ. ಸದಾಕಾಲ ಇವರಿಗೆ ಕೇವಲ ಕುಟುಂಬ ವರ್ಗ ಮಾತ್ರ ಅಲ್ಲ, ಅಥವಾ ಉದ್ಯೋಗ ಕ್ಷೇತ್ರದಲ್ಲಿರೋ ಅವರ ಸಹೋದ್ಯೋಗಿಗಳಲ್ಲ, ಸಮಾಜದವರು ಸಹ ಉನ್ನತವಾದಂತಹ ಗೌರವವನ್ನು ನೀಡ್ತಾರೆ. ಇದಕ್ಕೆ ಕಾರಣ ಒಂದೇ ಒಂದು, ಪ್ರತಿಯೊಬ್ಬರೂ ಇವರ ಮೇಲೆ ನಂಬಿಕೆಯನ್ನು ಸೂಚಿಸ್ತಾರೆ. ಕಾರಣ ಏನಪ್ಪ ಅಂದರೆ, ಯಾವುದೇ ರೀತಿಯ ಅಡ್ಡಿ ಆತಂಕಗಳಿದ್ದರೂ ಕೂಡ ಬುದ್ಧಿವಂತಿಕೆಯಿಂದ ಇವರು ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಇವರ ಆರಂಭಿಸೋ ಕೆಲಸ ಕಾರ್ಯಗಳಲ್ಲಿ ಸೋಲಿನ ಮಾತಿರಲ್ಲ. ಇದೇ ರೀತಿ ಇದೊಂದೇ ಒಂದು ಕಾರಣದಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ಇವರನ್ನು ಸಹ ಸೇರಿಸ್ಕೊಬೋದು. ಅಂದರೆ ಈಗಿನ ಮಟ್ಟದಲ್ಲಿ ಹೇಳಬೇಕಂದ್ರೆ ಪ್ರತಿಯೊಬ್ಬರು ಇವರನ್ನ ತಮ್ಮ ಟೀಮ್ಗೆ ಸೇರಿಸ್ಕೊಂಬೋದಕ್ಕೆ ತುಂಬ ಇಷ್ಟಪಡ್ತಾರೆ. ಅದು ಸುಮಾರು 25-30 ವರ್ಷ ಈ ವಯಸ್ಸಿನ ನವದಂಪತಿಗಳಿಗೆ ಸಂತಾನವಾಗುವಂತಹ ಸಾಧ್ಯತೆಗಳಿವೆ. ನೀವು ಸುಮ್ಮನಿದ್ರೂ ಸಹ ನಿಮ್ಮ ಆತ್ಮೀಯರು ನಿಮ್ಮ ವಿರೋಧಿಗಳನ್ನು ಒಂದು ರೀತಿ ಅವರ ಸಂಖ್ಯೆಯನ್ನು ಕಮ್ಮಿ ಮಾಡ್ತಾರೆ. ನಿಮ್ಮ ಬಗ್ಗೆ ಒಳ್ಳೆಯ ಮಾತನ್ನು ಹೇಳಿ ನಿಮ್ಮ ರೀತಿ ನಿಜಾಂಶಗಳನ್ನು ಅವ್ರಿಗೆ ತಿಳಿಸಿ ಅವರು ಸಹ ನಿಮಗೆ ಮಿತ್ರರಾಗುವಂತೆ ಮಾಡೋದ್ರಲ್ಲಿ ಸಫಲರಾಗ್ತಾರೆ. ಇನ್ನು ವಾತದ ತೊಂದರೆ ಇರುತ್ತೆ, ಚರ್ಮದ ದೋಷ ಉಂಟಾಗುತ್ತೆ. ಎಚ್ಚರಿಕೆ ಇರಲಿ. ಮೃದುವಾಗಿ ಮಾತನಾಡ್ತಾರೆ ನಿಮ್ಮ ಮನೆಯ ಎಲ್ಲ ಸದಸ್ಯರು. ಈ ಕಾರಣದಿಂದ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳು ನಿಲ್ಲಲ್ಲ. ನಿಮಗೆ ನರನಿಶಕ್ತಿಯ ತೊಂದರೆ ಕಂಡುಬರುತ್ತೆ ಈ ಜ್ಯೋತಿಷ್ಯದ ಪ್ರಕಾರ. ಆದ್ದರಿಂದ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಟ್ಟು ಎಚ್ಚರಿಕೆಯಿಂದ ಬಾಳೋದು ಒಳ್ಳೆಯದು. ತುಲಾ ರಾಶಿಯಲ್ಲಿ ಜನಿಸಿರೋರು ನಿಮಗೆ ಹಣದ ವಿಚಾರದಲ್ಲಿ ಯಾವುದೇ ತೊಂದರೆ ಇರಲ್ಲ. ನಿಮ್ಮ ನಿರೀಕ್ಷೆಯಂತೆ ಉತ್ತಮ ವರಮಾನ ಇರುತ್ತೆ. ನಿಮ್ಮ ಉದ್ಯೋಗ ಆಗ್ಬೋದು ಅಥವಾ ಸ್ವಂತ ವ್ಯಾಪಾರ ವ್ಯವಹಾರ ಆಗ್ಬೋದು. ಈ ರೀತಿ ಒಳ್ಳೆಯ ಆದಾಯ ಇದ್ದರೂ ಕೂಡ ಏನು ಮಾಡ್ತೀರಪ್ಪ ನೀವು ಅಂದರೆ, ಅನಾವಶ್ಯಕ ವಿಚಾರಕ್ಕೆ ಖರ್ಚು ವೆಚ್ಚಗಳನ್ನು ಮಾಡ್ತೀರಿ. ಉದಾಹರಣೆ, ಯಾರೋ ಕೇಳ್ತಾರೆ ಹಣವನ್ನು, ಒಂದು ಚೂರು ಯೋಚನೆ ಮಾಡಲ್ಲ, ಅವರಿಗೆ ಹಣ ಸಹಾಯ ಮಾಡ್ತೀರಿ. ಹಣ ಸಹಾಯ ಮಾಡೋ ತಪ್ಪು ಅಂತಲ್ಲ, ಈ ರೀತಿ ಯೋಚನೆಯೇ ಇಲ್ದಿರ, ಒಂದು ಒಳ್ಳೆಯ ಯೋಜನೆ ಇಲ್ದಿರ
ಹಣಕಾಸುಗಳನ್ನು ಖರ್ಚು ಮಾಡುವಂತಹ ಕಾರ್ಯದಿಂದ ಅಥವಾ ಕಾರಣದಿಂದ ನೀವು ಹಣದ ಕೊರತೆಯನ್ನು ಎದುರಿಸಬೇಕಾಗುತ್ತೆ. ಎಚ್ಚರಿಕೆ ಇರಲಿ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಉನ್ನತ ಅಧಿಕಾರಿಗಳು ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಹೊಂದಿರ್ತಾರೆ. ಮನೆಯಲ್ಲಿರೋ ಚಿಕ್ಕ ಮಕ್ಕಳ ಬಗ್ಗೆ ಎಚ್ಚರಿಕೆ ವಹಿಸಿ. ಇಲ್ಲಿವರೆ ಅವರ ಆಟ ಆಡೋ ಒಂದು ಸಮಯದಲ್ಲಿ ಎದ್ದು ಬಿದ್ದು ಮಾಡಿ ಕಣ್ಣಿಗೆ ಹಾನಿಯನ್ನು ಉಂಟು ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿವೆ. ಇನ್ನು ಮಂತ್ರತಂತ್ರಗಳಲ್ಲಿ ನಿಮಗೆ ವಿಶೇಷವಾದಂತಹ ನಾವು ಅಭಿರುಚಿ ಇರುತ್ತೆ, ಅದನ್ನು ಸಾಧಿಸೋದಕ್ಕೆ ಅವಕಾಶ ಸಹ ಸಿಗುತ್ತೆ. ಒಟ್ಟಾರೆ ಇದರಲ್ಲಿ ಬೇರೆಯವರ ಒಂದು ಜೀವನದಲ್ಲಿನ ಕಷ್ಟ ನಷ್ಟಗಳನ್ನು ದೂರವಾಗಿಸ್ತೀರಿ. ಬೇರೆಯವರಿಗೆ ಹಣದ ಸಹಾಯವನ್ನು ಸಹ ಕೊಡೋರಲ್ಲಿ ಯಶಸ್ಸನ್ನು ಕಾಣ್ತೀರಿ. ದರ್ಪದ ಗುಣ ಇರುತ್ತೆ. ಅಂದಾಕ್ಷಣ ಮಾತ್ರಕ್ಕೆ ಯಾರಿಗೂ ತೊಂದರೆಯನ್ನು ಕೊಡಲ್ಲ. ಪಿತ್ತ ಮತ್ತು ಉಷ್ಣದ ತೊಂದರೆ ನಿಮ್ಮನ್ನು ಕಾಡುವಂತಹ ಸಾಧ್ಯತೆ ಇದೆ. ಅದರ ಬಗ್ಗೆ ಎಚ್ಚರಿಕೆ ಇರಲಿ. ಇನ್ನು ನೀವು ಸ್ತ್ರೀಯರಾಗಿದ್ದಲ್ಲಿ ನಿಮ್ಮ ಪತಿ ಅಂದರೆ ಮದುವೆ ಆಗೋ ಹುಡುಗ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿಂದ ಬರ್ತಾರೆ. ಪರಿಚಯದವರೊಂದಿಗೆ ವಿವಾಹ ನಿಶ್ಚಯವಾಗುವಂತಹ ಸಾಧ್ಯತೆಗಳು ಕಂಡುಬರ್ತಿವೆ. ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬಂದಾಗ ಕುಟುಂಬದಲ್ಲಿ ಇದ್ದ ಒಂದು ಒಮ್ಮತ ಮತ್ತು ಪರಸ್ಪರ ವಿಶ್ವಾಸ ಸೌಹಾರ್ದ ಏನಾಗುತ್ತೆ, ಕಡಿಮೆ ಆಗುತ್ತೆ. ಈ ಕಾರಣದಿಂದ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣಕ್ಕೆ ಭಂಗ ಬರುತ್ತೆ. ಯಾರ್ದೂ ತಪ್ಪಿರಲ್ಲ, ಯಾರೂ ತಪ್ಪಾಗಿ ಒಬ್ಬರನ್ನು ಅರ್ಥ ಮಾಡ್ಕೊಂಬಲ್ಲ. ಆದರೂ ಕೂಡ ಪರಸ್ಪರ ಒಬ್ಬರನ್ನೊಬ್ಬರ ಬಗ್ಗೆ ಒಂದು ರೀತಿ ಅಸಮಾಧಾನ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಇನ್ನು ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಏರುಪೇರು ಕಂಡುಬರ್ಬೋದು. ಎಚ್ಚರಿಕೆ ಇರಲಿ. ಬಹುಕಾಲದಿಂದ ಈ ಕಾಡ್ತಾ ಇರೋ ಒಂದು ಅನಾರೋಗ್ಯದ ಸಮಸ್ಯೆ ಸ್ವಲ್ಪ ಉಲ್ಬಣವಾಗುವಂತಹ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ಕೋಪತಾಪಗಳನ್ನು ಕಡಿಮೆ ಮಾಡ್ಕೊಬೋದು ಒಳ್ಳೆಯದು. ನಿಮ್ಮ ಬೇಸರವನ್ನು ದೂರ ಮಾಡ್ಕೊಳೋದಕ್ಕೆ ಏನಪ್ಪ ಮಾಡ್ತೀರಿ ಅಂದರೆ ಸ್ವಲ್ಪ ದೀರ್ಘಕಾಲದ ಪ್ರವಾಸಕ್ಕೆ ತೆರಳ್ತೀರಿ. ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಕಂಡುಬರಲ್ಲ. ನಿಮ್ಮ ಉದ್ಯೋಗದಲ್ಲಿ ಮಾತ್ರ ಸ್ವಲ್ಪ ಏರುಪೇರು ಇರುತ್ತೆ. ಅಲ್ಲೂ ಅಷ್ಟೇ ನಿಮ್ಮಿಂದ ಬೇಕಾದ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೋತಾರೆ. ಆಮೇಲೆ ನಿಮ್ಮನ್ನು ದೂರ ಇಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ದರಿಂದ ನಿಮ್ಮ ಪ್ರಾಬಲ್ಯತೆ ಸದಾಕಾಲ ಇರುವಂತೆ ನೋಡ್ಕೊಬೋದು ಒಳ್ಳೆಯದು. ಅವರೇನೇ ಕೆಲಸ ಕಾರ್ಯ ಏನೇ ರೀತಿಯ ಸಹಾಯ ಕೇಳಿದರೂ ಕೂಡ ಅದರ ಬಗ್ಗೆ ಕೂಲಂಕುಷವಾಗಿ ಯೋಚನೆ ಮಾಡಿ ಮೊದಲು. ಅದರ ಒಂದು ಪ್ರಭಾವ ನಿಮ್ಮ ಮೇಲೆ ಹೇಗೆ ಬೀಳುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಒಟ್ಟಾರೆ ಇಲ್ಲಿ ಆತುರದ ಸ್ವಭಾವ ಇರಬಾರ್ದು. ಹಾಗೆ ನಾನು ಮಾಡೋದೆಲ್ಲ ಸರಿ, ನಾನು ತಗೊಂಬೋ ಒಂದು ನಿರ್ಧಾರ ಕರೆಕ್ಟ್ ಅನ್ನೋ ಭಾವನೆ ಇರಬಾರ್ದು. ಸಾಧ್ಯವಾದಷ್ಟು ಆತ್ಮೀಯರ ಸಲಹೆ ಸೂಚನೆ ಪಡೆಯೋದು ಒಳ್ಳೆಯದು. ಸ್ವಂತ ವಾಹನವನ್ನು ಕೊಳ್ಳುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಧನುರಾಶಿಯಲ್ಲಿ ಜನಿಸಿರೋ ವಿಚಾರಕ್ಕೆ ಬಂದಾಗ ಈ ಕುಟುಂಬದಲ್ಲಿ ಅದರಲ್ಲೂ ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಅಥವಾ ಉತ್ತಮ ಹೊಂದಾಣಿಕೆ ಇರಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಈ ಯಾವುದೋ ಒಂದು ವದಂತಿಯನ್ನು ನಂಬೋದು. ಯಾರೋ ಏನೋ ಅಂದರು, ಅವ್ರನ್ನ ಈಗಂದರು, ಆ ಥರ ಯಾರೋ ಏನೋ ಹೇಳ್ತಾರೆ, ಅದನ್ನು ನಂಬಿಡ್ತಾರೆ. ಇದರಿಂದ ಗಂಡ ಆಗ್ಬೋದು, ಹೆಂಡತಿ ಆಗ್ಬೋದು, ಇಬ್ಬರಲ್ಲೊಬ್ಬರು ಪರಸ್ಪರ ಅಪಾರ್ಥ ಮಾಡ್ಕೋತಾರೆ. ಇದರಿಂದ ದಾಂಪತ್ಯದಲ್ಲಿ ಸ್ವಲ್ಪ ಬೇಸರ ಇರುತ್ತೆ. ಇನ್ನು ನಿಮ್ಮ ಸೋದರರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ಕೊಡೋದು ಒಳ್ಳೆಯದು. ಅನಿವಾರ್ಯವಾದ ಕಾರಣದಿಂದ ಸೋದರರು ಸ್ವಲ್ಪ ನಿಮ್ಮಿಂದ ದೂರ ಉಳಿಯುವಂತಹ ಸಾಧ್ಯತೆಗಳಿವೆ. ಇದಕ್ಕೆ ಕಾರಣ ಉದ್ಯೋಗ, ಅದು ಮುಖ್ಯ. ಆನಂತರ ನಿಮ್ಮ ಸೋದರಿಯರ ಜೊತೆಯಲ್ಲಿ ಅನಾವಶ್ಯಕವಾದ ವಿವಾದ ಇರುತ್ತೆ. ಸಾಧ್ಯವಾದಷ್ಟು ದೃಢವಾದಂತಹ ಮನಸ್ಥಿತಿ ಬೇಕು. ಅದು ಇಲ್ಲೇ ಹೋದರೆ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ನಡೆಯಲ್ಲ, ಅಪೂರ್ಣಗೊಳ್ಳುವಂತಹ ಸಾಧ್ಯತೆ ಇದೆ. ಆದರೆ ಧೈರ್ಯ ಜಾಸ್ತಿ, ಕಷ್ಟಪಟ್ಟು ಕೆಲಸ ಮಾಡ್ತೀರಿ. ಈ ಸೋಲೋ ಸಂದರ್ಭದಲ್ಲಿ ಸಹ ನೀವು ಮನಸ್ಸನ್ನು ಕೆಡಿಸ್ಕೊಂಬಲ್ಲ.
ಅದೇ ರೀತಿ ಕ್ರೀಡಾ ಮನೋಭಾವನೆಯಿಂದಲೇ ನಿಮ್ಮ ಕೆಲಸ ಮಾಡ್ತೀರಿ. ಈ ಕಾರಣದಿಂದ ಅನಿರೀಕ್ಷಿತ ಶುಭ ಫಲಗಳು ನಿಮಗೆ ಸದಾಕಾಲ ಸಿಗುತ್ತೆ. ಅದು ಇನ್ನು ಬುದ್ಧಿವಂತರು ಹಾಗೆ ಶಕ್ತಿವಂತರು ಸ್ವಲ್ಪ ತಾಳ್ಮೆಯನ್ನು ಬೆಳೆಸ್ಕೊಳ್ಳಿ. ಹಣಕಾಸಿನ ಬಗ್ಗೆ ಸ್ವಲ್ಪ ಹೆದರಿಕೆ ಇರುತ್ತೆ. ಎಲ್ಲ ಕಷ್ಟ ಬಂದ್ಬಿಡುತ್ತೋ, ಇರೋ ದುಡ್ಡು ಖರ್ಚು ಮಾಡೋದು ಮುಂದೆ ಹೇಗೋ, ಈ ರೀತಿ ಏನೂ ತೊಂದರೆ ಇಲ್ಲ. ಇನ್ನು ನಿಮ್ಮ ಮಕ್ಕಳು ಆರಂಭದಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸಿದರೂ ಕೂಡ ಆ ನಂತರ ಕ್ರಮೇಣವಾಗಿ ಜೀವನದಲ್ಲಿ ಮುಂದೆ ಬರ್ತಾರೆ. ಮಕರ ರಾಶಿಯಲ್ಲಿ ಜನಿಸಿರೋರು ಮುಖ್ಯವಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಈ ಕಲಿಕೆಯಲ್ಲಿ ಹಿಂದೆ ಉಳಿತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಮೊದಲನೇದಾಗಿ ಅವರಲ್ಲಿ ಸ್ವಲ್ಪ ಈ ಅತಿಯಾದ ಒಂದು ನಿದ್ದೆ, ಸೋಮೇರ್ತನ ಇರಲ್ಲ, ನಿದ್ದೆ ಬರುತ್ತೆ ಅಷ್ಟೇ, ಓದಬಾರ್ದು ಅನ್ನೋ ಮನಸ್ಸಿರಲ್ಲ. ಈ ಕಾರಣದಿಂದ ಮುಖ್ಯವಾಗಿ ಕುಟುಂಬದ ಹಿರಿಯರು ಅವರ ಜೊತೆ ಇದ್ದರೆ ಒಂದು ರೀತಿಯ ಸ್ಫೂರ್ತಿ, ಅವರಿಗೆ ಸಹಾಯ ಮಾಡೋದು ಇದರಿಂದ ಒಳ್ಳೆಯದಾಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ. ಇನ್ನು ನಿಮ್ಮ ಎಡಗಣ್ಣಿನ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋದು ತುಂಬ ಒಳ್ಳೆಯದು. ಸಣ್ಣ ಪುಟ್ಟ ವಿಚಾರಕ್ಕೂ ಈ ಕುಟುಂಬದಲ್ಲಿ ವಾದ ವಿವಾದಗಳಿರುತ್ತೆ. ಈ ವಾದ ವಿವಾದ ಇದ್ದರೂ ಕೂಡ ಅದು ತುಂಬ ಹೊತ್ತಿರಲ್ಲ, ಒಟ್ಟಿನಲ್ಲಿ ಮನಸ್ಸಿಗೆ ಬೇಸರ ಇರುತ್ತೆ. ಆ ನಂತರ ಮುಖ್ಯವಾದ ವಿಚಾರ, ತಾಳ್ಮೆಯಿಂದ ವರ್ತಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ನಿರೀಕ್ಷಿಸಿದ ಯಶಸ್ಸು ಸಿಗುತ್ತೆ. ಇನ್ನು ಬಂಧು ಬಳಗದವರು ಅವ್ರು ದೂರ ಇದ್ದರೂ ಕೂಡ ನೀವು ದೂರ ಇರೋದಕ್ಕೆ ಪ್ರಯತ್ನವೇ ಪಡಲ್ಲ. ನೀವೇ ಹೋಗ್ತೀರಿ, ಅವರ ಜೊತೆ ತಿರ್ಗಾ ಪ್ರೀತಿ ವಿಶ್ವಾಸದಿಂದ ಬಾಳ್ತೀರಿ. ಒಟ್ಟಾರೆ ಬಂಧು ಬಳಗದವರಲ್ಲಿ ಒಳ್ಳೆಯ ನಂಬಿಕೆಯನ್ನು ಗಳಿಸ್ಕೊಂಬೋದ್ರಲ್ಲಿ ಯಶಸ್ಸನ್ನು ಕಾಣ್ತೀರಿ. ಅದು ಕಷ್ಟವಿಲ್ಲದ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡ್ಕೋತೀರಿ. ಹಾಗೆ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ, ಹೆಚ್ಚಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗಲ್ಲ. ಸುಲಭವಾಗಿ ಹಣವನ್ನು ಸಂಪಾದನೆ ಮಾಡಬೇಕು, ಅದೇ ನಿಮ್ಮ ಮನಸ್ಸಲ್ಲಿ. ಅದು ಕೆಟ್ಟ ದಾರಿ ಹಿಡಿತೀರಿ ಅಂತಲ್ಲ, ಅದು ಕಷ್ಟವಾದ ಕೆಲಸ ಮಾಡಲ್ಲ. ಅದು ನಿಮಗೆ ಇಷ್ಟವಾದಂತಹ ಅಥವಾ ನಿಮ್ಮ ಮನಸ್ಸಿಗೆ ಆಕರ್ಷಕವಾಗುವಂತಹ ವಸ್ತುಗಳನ್ನು ಪಡಿತೀವಿ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಬಂದಾಗ ಪತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಉಂಟಾಗುತ್ತೆ. ಕ್ರಮೇಣವಾಗಿ ಯಾವುದೇ ಒಂದು ತೊಂದರೆ ಇಲ್ಲ. ಕುಂಭರಾಶಿಯವರ ವಿಚಾರಕ್ಕೆ ಬಂದಾಗ ಚರ್ಮದ ದೋಷ ಇರೋರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಕಾಲಗಳಲ್ಲಿ ಗಾಯ ಆಗಿರೋರು ಅವರು ಸಹ ಚೂರು ಎಚ್ಚರಿಕೆಯನ್ನು ವಹಿಸೋದು ತುಂಬ ಒಳ್ಳೆಯದು. ಇನ್ನು ನೀವೆಷ್ಟೇ ಬುದ್ಧಿವಂತರಾದರೂ ಕೂಡ ಸಮಯಕ್ಕೆ ತಕ್ಕಂತೆ ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಲ್ಲ. ಒಂದು ರೀತಿ ಅನಾವಶ್ಯಕವಾಗಿ ಬೇರೆಯವರ ಮಾತನ್ನು ಕೇಳ್ತೀರಿ, ಬೇರೆಯವರ ಸಲಹೆಯನ್ನು ಪಾಲಿಸಕ್ಕೆ ಹೋಗ್ತೀರಿ. ಇದರಿಂದ ತೊಂದರೆಗೆ ಸಿಲುಕುವಂತಹ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಸ್ವಲ್ಪ ಹುಷಾರಾಗಿರಿ. ಸುಮ್ಮನೆ ಕೋಪಕ್ಕೆ ಒಳಗಾಗ್ತೀರಿ. ನಿಮ್ಮ ಕಣ್ಣೆದುರು ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೂ ಕೂಡ ನೀವು ದೊಡ್ಡ ಪ್ರಮಾಣದ ತಪ್ಪು ಮಾಡ್ತೀರಿ, ಅದನ್ನು ಮುಚ್ಚಿಡ್ತೀರಿ. ಬೇರೆಯವರ ಸಣ್ಣ ಪುಟ್ಟ ತಪ್ಪುಗಳನ್ನು ಸಹ ದೊಡ್ಡದಾಗಿ ಮಾಡಿ ಅವನ್ನ ಚೂರು ಅನ್ನೋದು ಆಡೋದು ಮಾಡ್ತೀರಿ. ನೀವೆಷ್ಟೇ ಬುದ್ಧಿವಂತರಾಗಲಿ, ಎಷ್ಟೇ ಒಂದು ಪ್ರತಿಭೆ ಇರಲಿ, ಸಭೆ ಮತ್ತು ಸಮಾರಂಭಗಳಲ್ಲಿ ಮೌನವಾಗ್ತೀರಿ. ಯಾರೊಂದಿಗೂ ಮಾತಾಡಲ್ಲ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಒಂಟಿತನ ಅಲ್ಲಿ ಇರ್ತೀರಿ. ಕ್ರಮೇಣವಾಗಿ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಅನಾವಶ್ಯಕ ಯೋಚನೆ ಅನ್ನೋದು ಇದ್ದೇ ಇರುತ್ತೆ. ಸಾಧ್ಯವಾದಷ್ಟು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಬೋದು ಒಳ್ಳೆಯದು. ಇನ್ನು ಉನ್ನತ ಅಧಿಕಾರಿಗಳಾಗಿದ್ದಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಎಲ್ಲರ ಬೆಂಬಲ ಮತ್ತು ಎಲ್ಲರ ಒಂದು ಹೊಗಳಿಕೆ ಸಿಗುತ್ತೆ. ನಿಮ್ಮ ಸ್ಥಾನಮಾನ ಉಳಿಸ್ಕೋತೀರಿ. ಅನಾರೋಗ್ಯ ಇದ್ದರೆ ಅದು ಸರಿ ಹೋಗುತ್ತೆ, ಯಾವುದೇ ಒಂದು ತೊಂದರೆ ಇಲ್ಲ. ಅದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಹಣದ ಅವಶ್ಯಕತೆ ಇದೆ. ಸಮಾಜದ ಗಣ್ಯ ವ್ಯಕ್ತಿಯೊಬ್ಬರನ್ನು ಭೇಟಿ ಮಾಡಿ ಅವರಿಂದ ಸಹಾಯವನ್ನು ಪಡೆಯೋದರಲ್ಲಿ ಯಶಸ್ಸನ್ನು ಕಾಣ್ತೀರಿ. ಮೀನರಾಶಿಯವರು ಏನು ಮಾಡ್ತೀರಿ, ಯಾವುದೇ ಒಂದು ವಿಚಾರ ಆದರೂ
ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳೋರಲ್ಲಿ ವಿಫಲರಾಗ್ತೀರಿ. ಈ ಕಾರಣದಿಂದ ಒಂದು ಹಣಕಾಸಿನ ಕೊರತೆ ನಿಮ್ಮನ್ನು ಕಾಡುತ್ತೆ. ಇಲ್ಲಿ ಸುಖವಾದ ಜೀವನವನ್ನು ಇಷ್ಟಪಡ್ತೀರಿ, ಸುಖವಾಗಿ ಜೀವನ ಮಾಡ್ತೀರಿ, ಆದರೆ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಹಣಕಾಸಿಗೆ ಬೇರೆಯವರನ್ನು ಅವಲಂಬಿಸಬೇಕಾಗತ್ತೆ. ಆದ್ದರಿಂದ ಹೆಚ್ಚಿನ ಗಮನವನ್ನು ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ನೀಡೋದು ಒಳ್ಳೆಯದು. ಇಲ್ಲೇನಪ್ಪ ಆಗುತ್ತೆ, ಇವತ್ತು ನಿಮ್ಮ ಒಂದು ಜವಾಬ್ದಾರಿ ಎಷ್ಟೇ ಇದ್ದರೂ ಬೇರೆಯವರಿಗೆ ಸಹಾಯವನ್ನು ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಉಂಟಾಗತ್ತೆ. ಅದು ಆನಂತರ ಈ ಮಂಗಳ ಕಾರ್ಯಗಳಲ್ಲಿ ಅಥವಾ ದೇವರಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸ್ತೀರಿ. ಅನಾರೋಗ್ಯವಿರುತ್ತೆ, ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ನಿಮ್ಮ ಕಷ್ಟದ ನಡುವೆಯೂ ಬೇರೆಯವರಿಗೆ ಸಹಾಯವನ್ನು ಮಾಡ್ತೀರಿ. ನೀವು ಸ್ತ್ರೀಯರ ಬಗ್ಗೆ ಹೇಳಬೇಕು ಅಂದರೆ ಉತ್ತಮ ಹಣಕಾಸಿನ ಅನುಕೂಲತೆ ಕಂಡುಬರುತ್ತೆ. ಉದ್ಯೋಗಸ್ಥರಾಗಿದ್ದಲ್ಲಿ ಬಹುದಿನದಿಂದ ಕಾಣ್ತಾ ಇರೋ ಒಂದು ಈ ಬಡ್ತಿ ಅಥವಾ ಅಧಿಕಾರ ಪ್ರಾಪ್ತಿ ಆಗುತ್ತೆ. ಇನ್ನು ಮಂತ್ರತಂತ್ರಗಳಲ್ಲಿ ಆಸಕ್ತಿ ಉಂಟಾಗುತ್ತೆ, ಕಲಿತಿರೋ ಬಿಡ್ತಿರೋ ಆಸಕ್ತಿ ಉಂಟಾಗುತ್ತೆ. ಇನ್ನು ಮನರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ, ಅದರಲ್ಲಿ ಎಲ್ಲರ ಒಂದು ಪ್ರೋತ್ಸಾಹ ಮತ್ತು ಸಿಗುತ್ತೆ, ಹಾಗೆ ಮೆಚ್ಚುಗೆ ಸಹ ಸಿಗುತ್ತೆ. ಬೇರೆಯವರ ಹಣಕಾಸಿನ ವಿಚಾರದಲ್ಲಿ ನೀವು ಮಧ್ಯವರ್ತಿಗಳಾಯಿತು ಅಂದರೆ ನಿಮಗೆ ಕೆಟ್ಟ ಹೆಸರು ಬರುತ್ತೆ. ನಿಮ್ಮದು ತಪ್ಪಿಲ್ಲದೆ ಹೋದರೂ ಅದನ್ನು ಒಪ್ಪಿಕೊಳ್ಳಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು.